ಇಂದಿನ ಚುನಾವಣಾ ಪ್ರಚಾರದಲ್ಲಿ ಉಪಸ್ಥಿತರಿದ್ದಂತ ಹಾಗೂ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರೇ, ಎಂಎಲ್ಸಿಗಳಾದಂತ ಪುಟ್ಟಣ್ಣ ಅವರೇ, ರೇವಣ್ಣ ಎಚ್.ಎಂ. ಮಾಜಿ ಮಂತ್ರಿಗಳೇ, ಸುಧಾಮ್ ದಾಸ್ ಎಂಎಲ್ಸಿ ಅವರೇ, ಸಾದತ್ ಅಲಿ ಖಾನ್ ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು ಮತ್ತು ಅತ್ಯಂತ ಮೃದು ಸ್ವಭಾವದವರು ಮತ್ತು ಸಾಕಷ್ಟು ಅಸೆಂಬ್ಲಿಯಲ್ಲಿ ಕೂಡ ಅವರು ತಮ್ಮ ಮಾತುಗಳನ್ನ ವಿಚಾರಗಳನ್ನ ಇಡ್ತಾ ಇದ್ರು. ಗಂಗಾಧರ್ ಡಿಸಿಸಿ ಪ್ರೆಸಿಡೆಂಟ್, ಎಂಸಿ ಅಸ್ವತ್ ಎಕ್ಸ್-ಎಂಎಲ್ಎ, ಡಿಎಂ ವಿಶ್ವನಾಥ್, ರಘುನಂದನ್, ನಿಜಾಮ್ ಫೌಜ್ದಾರ್ ಮತ್ತು ಸುನೀಲ್ ಪ್ರಮೋದ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ಬಂಧುಗಳೇ, ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತು ಅದು ಹೆಚ್ಚು ಲಂಬಿಸದೆ ಕೆಲವು ವಿಚಾರಗಳನ್ನ ಮಾತ್ರ ನಿಮ್ಮ ಮುಂದೆ ನಾನು ಇಡ್ತೇನೆ. ವಿಶೇಷವಾಗಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಇದು ಏನು ಎಂಎಲ್ಎ ಚುನಾವಣೆ ಅಲ್ಲ, ಅಥವಾ ಇದು ಎಂಎಲ್ಸಿ ಚುನಾವಣೆ ಅಲ್ಲ. ಇದು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂತ ಚುನಾವಣೆ. ಹಲೋ, ದಯವಿಟ್ಟು ಎಲ್ಲ ಸ್ಟಾಂಡ್ ಕೂತ್ಕೋಬೇಕು. ಏನ್ ಅರ್ಜೆಂಟ್ ಏನಿಲ್ಲ, ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು. ಅಗೌರವ ಕೊಡಬಾರ್ದು. ಏನೇನು ಅಷ್ಟು ಜಾಸ್ತಿ ಏನ್ ಟೈಮ್ ಆಗಿಲ್ಲ, ದಯವಿಟ್ಟು ಕೂತ್ಕೋಬೇಕು. ಎಲ್ಲ ಲೀಡರ್ಸ್ ಎಲ್ಲ ನೋಡ್ರಿ, ಮೇಂಟೈನ್ ಮಾಡಿ. ಇಲ್ಲಿರೋದು ಮುಖ್ಯ ಅಲ್ಲ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಕೇಳಿ ತಾಳ್ಮೆಯಿಂದ. ಬಂಧುಗಳೇ, ಈ ಒಂದು ಚುನಾವಣೆ ಎರಡು ದೃಷ್ಟಿಯಿಂದ ಬಹಳ ಮಹತ್ವದಿದೆ. ಒಂದು, ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸಬೇಕು. ಎರಡನೇದು, ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಇವು ಎರಡು ಮುಖ್ಯವಾದಂತಹ ವಿಚಾರ. ಇವು ಎರಡು ವಿಚಾರದಲ್ಲಿ ನೀವು ಮತವನ್ನ ಕೊಟ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಹಸ್ತಕ್ಕೆ ಬರ್ತದೆ. ನೀವು ಹಸ್ತಕ್ಕೆ ಮತ ಕೊಡದೆ ಹೋದರೆ ಖಂಡಿತವಾಗಿ ಈ ದೇಶದಲ್ಲಿ ಸಂವಿಧಾನ ಇರೋದಿಲ್ಲ, ಪ್ರಜಾಪ್ರಭುತ್ವ ಇರೋದಿಲ್ಲ. ಮತ್ತು ಮೋದಿ ಅವರು ಇವತ್ತೇನ್ ಬಯಸ್ತಾ ಇದ್ದಾರೆ, 2/3 ಮೆಜಾರಿಟಿ ನನಗೆ ಕೊಡಿ, 400 ಪಾರ್ ಎಲ್ಲ ಕಡೆ ಹೇಳ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ಕೆಲವು ಎಂಪಿಗಳು ಕೂಡ, ಎಂಎಲ್ಎಗಳು ಕೂಡ ಅದೇ ಮಾತು ಹೇಳಿದ್ರು. ಯಾಕಪ್ಪ 400 ಪಾರ್ ಅಂದ್ರೆ, ಯಾವುದೇ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡಬೇಕಾಗಿದ್ರೆ ಅದಕ್ಕೆ 2/3 ಮೆಜಾರಿಟಿ ಬೇಕು. ಆ 2/3 ಮೆಜಾರಿಟಿಗೋಸ್ಕರ ಮೋದಿ ಅವರು 400 ಪಾರ್ ಅಂತ ಹೇಳ್ತಾ ಇದ್ದಾರೆ. ಮೋದಿ ಜನ ಮೊದಲು ಮಾತಾಡ್ತಾರೆ, ಅವ್ರ ಲೀಡರ್ಸ್ ಮಾತಾಡ್ತಾರೆ, ಆಮೇಲೆ ಮೋದಿ ಅವರು ಅದಕ್ಕೆ ಇಲ್ಲ ಅಂತದೇನಿಲ್ಲ, ಅದು ಎಲ್ಲ ತಪ್ಪು ಅಂತ ಹೇಳ್ತಾರೆ. ಅದು ತಪ್ಪು ಅಂತಂದ್ರೆ ಮೋದಿ ಅವರೇ, ನೀವು ಯಾಕೆ ನಿಮ್ಮ RSS ಪ್ರಮುಖ
ಮೋಹನ್ ಭಾಗವತ್ ಹೇಳೋದಿಲ್ಲ, ಉತ್ತರ ಪ್ರದೇಶ ಎಂಪಿಗಳಿಗೆ ಕೇಳೋದಿಲ್ಲ, MLAಗಳಿಗೆ ಕೇಳೋದಿಲ್ಲ. ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಂಪಿಗಳು ಈ ಮಾತೇನಾಡಿದ್ದಾರೆ, ಅವರಿಗೆ ನೀವು ತೆಗೆದು ನಿಮ್ಮ ಪಾರ್ಟಿಯಿಂದ ಯಾಕೆ ಬಿಸಾಕಲ್ಲ? ಯಾಕಂದ್ರೆ ನಿಮಗೂ ಅದು ಬೇಕು, ಮೋದಿ ಅವರಿಗೆ ಅದು ಬೇಕು. ಬಾಬಾ ಸಾಹೇಬ್ ಹೆಸರಿನ ಮೇಲೆ ಸಾಕಷ್ಟು ಕಡೆ ಭಾಷಣ ಮಾಡ್ತಾರೆ. ಬಾಬಾ ಸಾಹೇಬ್ರ ಫೋಟೋ ಒಂದ್ ದಿವಸ ಆದ್ರೂ RSS ಆಫೀಸ್ನಲ್ಲಿ ಇತ್ತ? ಅದಾನ? ಮೊನ್ನೆ ನಾನು ನಾಗ್ಪುರ್ಗೆ ಹೋಗಿದ್ದೆ, ಅಲ್ಲಿ ಚುನಾವಣೆ ಪ್ರಚಾರ ಇತ್ತು. ಹೇಳಿದ್ರೆ ಅವ್ರ ಆಫೀಸ್ ತಿರಂಗ ಜೆಂಡಾ ಅವ್ರ ಆಫೀಸ್ ಮೇಲೆ ಎಂದೂ ಕೂಡ RSS ದವರು ಹಾರಿಸೋದಿಲ್ಲ. ಅವರು ಕೇವಲ ತಮಗ್ ಬೇಕಾದಂತ ಜೆಂಡಾಗಳು ಹಾರಿಸ್ತಾರೆ. ಮತ್ತು ನಮಗ್ ಕೇಳ್ತಾರೆ ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇದೆ, ಕಾಂಗ್ರೆಸ್ನವರು ದೇಶದ್ರೋಹಿಗಳು, ಇಂಥ ಮಾತುಗಳು ನಮಗೆ ಹೇಳ್ತಾರೆ. ಕಾಂಗ್ರೆಸ್ ದೇಶದ್ರೋಹಿ ಅನ್ನೋರು, ಕಾಂಗ್ರೆಸ್ ಪಾರ್ಟಿ ಇರದೆ ಹೋಗಿದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. 139 ವರ್ಷ ಕಾಂಗ್ರೆಸ್ ಪಾರ್ಟಿ ಸತತವಾಗಿ ಈ ದೇಶದಲ್ಲಿದೆ. ಗಾಂಧೀಜಿ ಅವರು, ನೆಹರೂಜಿ ಅವರು, ಸರ್ದಾರ್ ಪಟೇಲ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಇಂಥ ಅನೇಕ ನಾಯಕರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಾಂಧೀಜಿ ಅವರು ಆಹ್ವಾನ ಮಾಡಿ ನೆಹರು ಅವ್ರನ್ನ ಒಪ್ಪಿಸಿ ಈ ದೇಶದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರಿಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನ ಬರ್ಸಕ್ಕೆ ಒಪ್ಪಿಸಿದ್ರು. ಆ ಸಂವಿಧಾನ ಪ್ರಕಾರ ಇವತ್ತು ನಾವು ನಡ್ಕೊಳ್ತಾ ಇದ್ದೇವೆ. ಆದರೆ ಇದು ಮೋದಿ ಅವರು ಒಪ್ತಾ ಇಲ್ಲ. ಮೋದಿ ಅವರಿಗೆ ಏನ್ ಬೇಕು? ಮೋದಿ ಅವರಿಗೆ ಬೇಕಾಗಿದ್ದು ಈ ದೇಶದಲ್ಲಿ ಸತತವಾಗಿ ಅವರೇ ಆಳಬೇಕು. ಈಗ 10 ವರ್ಷ ಆಯ್ತು ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ. ನಾನು ಕೇಳ್ತಾ ಇದ್ದೇನೆ, ಪ್ರಧಾನಮಂತ್ರಿ ಆದ್ಮೇಲೆ ಅವರು ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊಂಡು ಬಂದಿದ್ದಾರ? ಅವ್ರು ಹೇಳಿದ್ರು ಮೊದಲನೇ ಎಲೆಕ್ಷನ್ ನಲ್ಲಿ, भाइयों और बहनों, मैं जब प्रधानमंत्री बनूंगा हमारे युवाओं को 2-2 करोड़ नौकरी हर साल दूंगा. ಅಂದ್ರೆ 2 ಕೋಟಿ ನೌಕರಿಗಳು ಪ್ರತಿ ವರ್ಷ ನಾನು ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷ ಆಯ್ತು. ಎಷ್ಟು ಕೋಟಿ ನೌಕರಿಗಳು ಬಡವರಿಗೆ, ಯುವಕರಿಗೆ ಕೊಟ್ಟಿದ್ದಾರೆ ಅನ್ನೋದು ಹೇಳಬೇಕು. ಹೇಳಿ. ಸುಮ್ಮನೆ ಅದು ಹೇಳಿದ್ರು, ಅಲ್ಲಿಗೆ ಬಿಟ್ರು. ಆಮೇಲೆ ಹೇಳಿದ್ರು ಕಾಂಗ್ರೆಸ್ನವರು ಕಪ್ಪು ಹಣ ವಿದೇಶದಲ್ಲಿ ಇಟ್ಟಿದ್ದಾರೆ, ನಾನು ಅದನ್ನ ತಂದು ಬಡವರಿಗೆ ಹಂಚ್ತೀನಿ, ಬಡವರ ಜೇಬಿನಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಕ್ದ್ರ? ಕೊಟ್ರ? ಯಾರಿಗಾದ್ರೂ ಸಿಕ್ಕಿದೇನಾ? ಇಲ್ಲ. ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ನಾವು ಸುಳ್ಳಾಡ್ತೇವೆ? ಹೇಳಿ. ಯಾರು ಸುಳ್ಳ? 2 ಕೋಟಿ ನೌಕರಿ ಕೊಡೋದು ಸುಳ್ಳ, 15 ಲಕ್ಷ ರೂಪಾಯಿ ಕೊಡೋದು ಸುಳ್ಳ. ಆಮೇಲೆ ರೈತರ ಆಮದಾನಿ
ಇವತ್ತು ದುಪ್ಪಟ್ಟು ಮಾಡ್ತೀನಿ, 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ನಿಮ್ಮ ಆಮದಾನಿ ಮಾಡ್ತೇವೆ ಅಂತ ಹೇಳಿದಂತ ವ್ಯಕ್ತಿ 3 ಕಪ್ಪ ಕಾನೂನುಗಳನ್ನ ಪಾರ್ಲಿಮೆಂಟ್ ನಲ್ಲಿ ತಂದು ರೈತರ ಸಮಾಧಿ ಮಾಡಿಬಿಟ್ಟ. ರೈತರು ಅಲ್ಲಿ ಹೋರಾಟ ಮಾಡಿ ಇವತ್ತು ಅದನ್ನ ನಾವು ನಿಲ್ಲಿಸಿದ್ದೇವೆ. ಪಾರ್ಲಿಮೆಂಟ್ ನಲ್ಲಿ ನಾವು ಈ ಮಾತುಗಳನ್ನ ಎತ್ತಿದ್ರೆ ನಮಗೆ ಪಾರ್ಲಿಮೆಂಟ್ ಹೊರಗಡೆ ಹಾಕ್ತಾರೆ.